ಹಾಯ್ ನಮಸ್ತೆ ಎಲ್ರಿಗೂ. ನೀವು ನೋಡ್ತಾ ಇರೋ ಹಾಗೆ ಇದು ಜೇನಿನ ಗೂಡು. ಜೇನಿನ ಗೂಡಿನ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಜೇನುತುಪ್ಪದ ಬಗ್ಗೆ ನಾವೆಲ್ಲರೂ ನೋಡಿದ್ದೇವೆ, ಕೇಳಿದ್ದೇವೆ. ಆ ಜೇನುತುಪ್ಪದ ಸವಿಯನ್ನು ಸವಿದಿದ್ದೇವೆ. ಕಷ್ಟಪಟ್ಟಾಗ ಮಾತ್ರನೇ ಸುಖ ಸಿಗುತ್ತೆ ಅನ್ನೋ ಹಾಗೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬಂತೆ ಆ ಜೇನುತುಪ್ಪವನ್ನು, ಪ್ಯೂರ್ ಜೇನುತುಪ್ಪವನ್ನು, ಶುದ್ಧ ಜೇನುತುಪ್ಪವನ್ನು ಪಡಿಬೇಕಂದ್ರೆ ಡೇಂಜರಸ್ ಆಗಿರುವಂಥ ಜೇನುಗೂಡಿಗೆ ಕೈ ಹಾಕಿ ಆ ಜೇನುತುಪ್ಪವನ್ನು ತೆಗಿಬೇಕಾಗತ್ತೆ. ಇಂದು ನಾವು ಹಾಗೇ ಆ ಡೇಂಜರಸ್ ಜೇನುಗೂಡನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಯಾವುದೇ ರೀತಿಯಾಗಿ ಗಾರ್ಡ್ಸ್ ಇಲ್ಲದೆ, ಕೈಗೆ ಕವರಲ್ಲಿ ಹಾಕಿಕೊಳ್ಳದೆ ಎಷ್ಟು ಧೈರ್ಯವಾಗಿ ಜೇನಿನ ಗೂಡಿನ ಒಳಗೆ ಕೈ ಹಾಕಿದ್ದೇವೆ ನೋಡಿ. ಇದನ್ನು ಮಾಡಲಿಕ್ಕೆ ಡಬಲ್ ಗುಂಡಿಗೆ ಬೇಕು ಅಲ್ವಾ? ನಿಮಗೂ ಕೂಡ ನಿಮ್ಮ ಮನೆಯ ಸುತ್ತಮುತ್ತಲಲ್ಲಿ ಜೇನುಗೂಡು ಕಂಡಿದ್ರೆ ಆ ಜೇನುಗೂಡಿಗೆ ಕೈ ಹಾಕಿ ಆ ಜೇನುತುಪ್ಪವನ್ನು ತೆಗಿಬೇಕು, ಅದರ ರುಚಿಯನ್ನು ಸವಿಬೇಕು ಎನ್ನುವಂಥ ಆಸೆ ಇದ್ದೇ ಇರುತ್ತೆ ಅಲ್ವಾ? ಹಾಗೆಯೇ ನಮಗೂ ಕೂಡ ಇತ್ತು. ಅದಕ್ಕೆ ಅಂತಲೇ ನಮ್ಮ ಮನೆಯ ಬಡ್ಡಿಯಲ್ಲಿ ಇದ್ದಂಥ ಒಂದು ಜೇನುಗೂಡಿಗೆ ಕೈ ಹಾಕುವ ಪ್ರಯತ್ನವನ್ನು ನಾವು ಮಾಡಿದ್ವಿ. ಪ್ರಯತ್ನದಲ್ಲಿ ಸಫಲತೆಯನ್ನು ಕೂಡ ನಾವು ಕಂಡ್ವಿ. ನೋಡಿ, ಜೇನುಗೂಡಿನಲ್ಲಿ ಜೇನು ಹುಳಗಳು ಈಗಲೂ ಹಾಗೆಯೇ ಇಲ್ಲಿ ಹುಳಗಳು ಹೋಗ್ತಿರ್ಬೇಕಾದ್ರೆ ಅದಕ್ಕೆ ಪರಾಗಗಳು ಕರೆಕ್ಟಾಗಿ ಸಿಗ್ತಿದೆಯಾ, ಅಂದರೆ ಫುಡ್ ಸೋರ್ಸ್ ಸಿಗ್ತಾ ಇದೆಯಾ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು. ಮೂರನೇದು, ಅದ್ರ ಫ್ರೇಮ್ನ ತೆಗೆದು ರಾಣಿ ಚೆನ್ನಾಗಿ ಮೊಟ್ಟೆನ ಹೆಲ್ದಿಯಾಗಿ ಇಡ್ತಾ ಇದೆಯಾ ಅನ್ನೋದನ್ನು ನೋಡಬೇಕು. ನಾಲ್ಕನೇದು, ಬಾಟಮ್ ಬೋರ್ಡ್ ಅಂತ ಏನು ಹೇಳ್ತೀವಿ, ಆ ಬಾಟಮ್ ಬೋರ್ಡ್ನ ಕ್ಲೀನಾಗಿ ಇದೆಯಾ ಅನ್ನೋದು ನೋಡಬೇಕು. ಕ್ಲೀನ್ ಇಲ್ಲ ಅಂದರೆ ನಾವೇ ಅದನ್ನು ಕ್ಲೀನ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ಬೇಸಿಕ್ಕಾಗಿ ನೋಡ್ಕೋಬೇಕಾಗತ್ತೆ. ಇನ್ ಕೇಸ್ ಏನಾದ್ರೂ ಫುಡ್ಡು ಕಮ್ಮಿ ಇತ್ತಂತಂದರೆ ಸಕ್ಕರೆ ಪಾಕನ ಕೊಡಬೇಕಾಗತ್ತೆ. ಆ ಸಕ್ಕರೆ ಪಾಕ 1:1 ಅಂತ ಹೇಳ್ತೀವಿ, ಆ ರೇಷಿಯೋದಲ್ಲಿರಬೇಕು. ಟಾಪ್ ಬೋರ್ಡ್ನ ತೆಗೆದು ಅದ್ರ ಒಳಗಡೆ ಇಟ್ಟು ನಾವು ಅದನ್ನು ಸಕ್ಕರೆ ಪಾಕನ ಕೊಡಬೇಕಾಗತ್ತೆ. ಬೌಲ್ಗೆ ಇಡ್ತೀವಿ. ಸೊ ಅದು ಇಡ್ಲಿ ಪಾತ್ರೆ ಥರ ಇರಬೇಕು, ಅಗಲವಾಗಿರಬೇಕು, ಈ ಥರ ಇರಬಾರ್ದು. ಸೊ ಅಗಲವಾಗಿರಬೇಕು. ಅದರೊಳಗಡೆ ತೆಂಗಿನ ಜುಂಗು ಆ ಥರದ್ದೇನಾದರೂ ಇಟ್ಟು ಕೊಡ್ತೀವಿ. ಯಾಕೆಂದರೆ ಜೇನುಹುಳಗಳಿಗೆ ಸ್ವಿಮ್ಮಿಂಗ್ ಬರಲ್ಲ, ಹಾಗಾಗಿ ಕುಡಿಯೋಕ್ಕೆ ಹೋಗ್ಬಿಟ್ಟು ಸತ್ತೋಗ್ಬಿಡ್ತವೆ. ಅದಕ್ಕೋಸ್ಕರ ಈ ರೀತಿಯಾಗಿ ಮೇಂಟೆನೆನ್ಸ್ ಮಾಡಬೇಕು. ಇದು ಪ್ರೊಸೀಜರು. ಈ ಥರ ಆದಮೇಲೆ ಇದನ್ನೇ ವಾರ 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 ನೋಡ್ತಿರಬೇಕು. ಏನಾಗ್ತಾಯಿದೆ, ಬರ್ತಾಯಿದೆಯಾ, ಕಂಟಿನ್ಯೂ ಆಗ್ತಾ ಇದೆಯಾ ಅಂತ. ಸೊ ಕೆಳಗಡೆ ಹೆಲ್ದಿಯಾಗಿ ಕಂಟಿನ್ಯೂ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ನಾವು ಅದು, ಇದರಲ್ಲಿ 3 ಸೀಸನ್ಸ್ ಬರುತ್ತೆ ವರ್ಷದಲ್ಲಿ. 3 ಸೀಸನ್ನು. ನಮಗೆ ಹೇಗೆ ಚಳಿಗಾಲ, ಬೇಸಿಗೆಗಾಲ, ಮಳೆಗಾಲ ಅಂತಿದೆಯೋ, ಜೇನುಗಳಿಗೂ ಕೂಡ 3 ಥರ ಬರುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ನಲ್ಲಿ ಸುಗ್ಗಿ ಕಾಲ ಅಂತ ಹೇಳ್ತೀವಿ. ಸೊ ಇವುಗಳಿಗೆ ಚೆನ್ನಾಗಿ ತುಪ್ಪ ಬರೋವಂಥ ಒಂದು ಕಾಲ. ನೆಕ್ಸ್ಟು ಏಪ್ರಿಲ್ ಆದಮೇಲೆ ಮೇ, ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ಇದಕ್ಕೆ ಅಭಾವ ಕಾಲ ಅಂತ ಹೇಳ್ತೀವಿ. ಸೊ ಮಳೆಗಾಲ ಸ್ಟಾರ್ಟ್ ಆಗಿರುತ್ತೆ, ಇದಕ್ಕೆ ಊಟ ಸಿಗೋದಿಲ್ಲ. ನೆಕ್ಸ್ಟು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಅಂತ 4 ತಿಂಗಳು ಟೈಮ್ ಏನು ಬರುತ್ತೆ, ಆ ಟೈಮಲ್ಲಿ ಇದು ಅಭಿವೃದ್ಧಿ ಕಾಲ ಅಂತ ಹೇಳ್ತೀವಿ. ಅಭಿವೃದ್ಧಿ ಅಂದರೆ ಒಂದು ಕುಟುಂಬನ ಇನ್ನೊಂದು ಕುಟುಂಬ ಮಾಡ್ಕೊಳ್ಳೋವಂಥದ್ದು ಬರುತ್ತೆ. ನಾವು ಯಾವ ಸೀಸನ್ನಲ್ಲಿದ್ದೀವಿ, ಏನು ಮಾಡಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಜೇನು ಅನ್ನೋದು ಸುಗ್ಗಿ ಕಾಲದಲ್ಲಿ ನಮಗೆ ಜೇನುತುಪ್ಪ ಸಿಗುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ನಲ್ಲಿ 4 ತಿಂಗಳಲ್ಲಿ, ಒಂದು ತಿಂಗಳು ಹೆಚ್ಚು ಕಮ್ಮಿ ಮೇಲೆ ಕೆಳಗಡೆ ಆಗ್ಬೋದು. ಆ ಟೈಮಲ್ಲಿ ನಮಗೆ ಸುಗ್ಗಿ ಕಾಲ ಆಗಿರೋದ್ರಿಂದ ತುಪ್ಪ ಸಿಗುತ್ತೆ. ತುಪ್ಪನ ಅದು ಇಟ್ಕೊಂಡಿದ್ದು ಏನಕ್ಕೆ ಅಂದರೆ, ಈ ಒಂದು ಜನವರಿ 4 ತಿಂಗಳಲ್ಲಿ ಮುಂದಿನ ಬರ್ತಾ ಇರ್ತಕ್ಕಂಥ ಟೈಮ್ಗಳಲ್ಲಿ ಅದಕ್ಕೆ ಅಭಾವ ಕಾಲ ಬರುತ್ತೆ. ಆ ಅಭಾವ ಕಾಲದಲ್ಲಿ ಅದು ಬಳಸ್ಕೊಳ್ಳೋದಕ್ಕೋಸ್ಕರ ಊಟನ ಅದು ಸ್ಟೋರ್ ಮಾಡಿ ಇಟ್ಕೊಂಡಿದ್ದು, ಪ್ಲ್ಯಾನ್ ಮಾಡಿ ನಾವೇನು ಮಾಡ್ತಾಯಿದ್ದೀವಿ, ಅದನ್ನು ಕದೀತಾ ಇದ್ದೀವಿ. ಸೊ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಏನು ಮಾಡ್ತಾಯಿದ್ವಿ, ಜೇನುತುಪ್ಪನ ಕದೀತಾ ಇದ್ದೀವಿ. ಸೊ ಅದ್ರ ಬದಲಿಗೆ ನಾವು ರೀಪ್ಲೇಸ್ ಆಗಿ ಅದು ಬೇಕಾಗಿರೋದಕ್ಕೋಸ್ಕರ, ಅದು ಉಳಿಯೋದಕ್ಕೋಸ್ಕರ ಅದಕ್ಕೆ ಸಕ್ಕರೆ ಪಾಕನ ನಾವು 4 ತಿಂಗಳು ಕೊಡ್ತೀವಿ. ಸೊ ಮೇ, ಜೂನ್, ಜುಲೈ, ಆಗಸ್ಟಲ್ಲಿ ಅದಕ್ಕೆ ಸಕ್ಕರೆ ಪಾಕನ ಬದಲಿಗೆ ಕೊಡ್ತಾ ಹೋಗೋದು. ಯಾಕೆಂದರೆ ಆ ಟೈಮಲ್ಲಿ ಮಳೆಗಾಲ ಜಾಸ್ತಿ ಇರುತ್ತೆ, ಹೊರಗಡೆ ಹೋಗಿ ಊಟ ತರೋದಕ್ಕೆ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಹಾಗಾಗಿ ನಾವೇ ನ್ಯಾಚುರಲಾಗಿ ಊಟ ಕೊಡ್ತೀವಿ. ಅದಾದಮೇಲೆ ಅಭಿವೃದ್ಧಿ ಕಾಲ ಅಂತ ಬಂದಾಗ, ಡಿವಿಷನ್ ಟೈಮ್ ಅಂತ ಬಂದಾಗ, ನಾವು ಒಂದು ಕುಟುಂಬನ 2 ಕುಟುಂಬ ಅಥವಾ 3 ಕುಟುಂಬವಾಗಿ ಮಾಡ್ತಾ ಹೋಗ್ತೀವಿ. ಆಗ ಏನಾಗುತ್ತೆ, ನಮಗೆ 1 ಬಾಕ್ಸ್ ಇರೋದು 2 ಬಾಕ್ಸ್ ಆಗುತ್ತೆ ಅಥವಾ 3 ಬಾಕ್ಸ್ ಆಗುತ್ತೆ. 50 ಬಾಕ್ಸ್ ಇಟ್ಕೊಂಡಿದ್ರೆ 100 ಬಾಕ್ಸು ಅಥವಾ 150 ಬಾಕ್ಸ್ ಆಗುತ್ತೆ. 500 ಇಟ್ಟಿದ್ರೆ 1000 ಅಥವಾ